ರೈತರಿಗೆ ಮಾನ ಸನ್ಮಾನ ಕೊಡೋದಷ್ಟೇ ಅಲ್ಲದೆ ಪ್ರತಿಯೊಬ್ಬರೂ ನೀವು ಮನೆಯಲ್ಲಿ ದಿನ ಏನು ಅನ್ನ ಉಣ್ತಿದ್ರೆ ಪ್ರತಿದಿನಲೂ ನಾವು ರೈತರಿಗೆ ಗೌರವವನ್ನು ಕೊಡಲೇಬೇಕಾಗಿದೆ. ಯಾಕ ಎಲ್ಲಿ ಸರಹದ್ದಿನಲ್ಲಿ ಬಾರ್ಡ್ರದಲ್ಲಿ ಸೈನಿಕನಿದ್ದಾಗ ಹೇಗೆ ದೇಶ ಇದು ರಕ್ಷಣೆಯನ್ನು ಹೊಂದಿದೆಯೋ, ನಾವೆಲ್ಲ ಬಹಳ ಸ್ವೇಚ್ಛೆಯಿಂದ ಇದ್ದೀಯೋ, ಹಾಗೆ ನಾವು ಈ ಶರೀರ ಬೆಳಿಬೇಕಾದ್ರೆ, ನಾವು ನಡೆದಾಡಬೇಕಾದ್ರೆ, ನಾವು ಇನ್ನೊಬ್ಬರ ಜೊತೆ ಮಾತಾಡಬೇಕಾದರೂ ಕೂಡ, ಇವಾಗ ಮೈತ್ನಾಯ್ಕಲ್ಲಿ ಮಾತಾಡಬೇಕಾದರೂ ಕೂಡ ಶಕ್ತಿ ಎಂಬುದು ಬೇಕು. ಇದು ಅನ್ನಮಯ ಕೋಶದ. ಈ ಅನ್ನಮಯ ಕೋಶಕ್ಕೆ ಅನ್ನ ಇರ್ಲಿಕ್ಕಪ್ಪ ಅಂದರೆ ಎಷ್ಟು ದಿನ ಬದುಕಬಲ್ಲ? ಹೆಚ್ಚಾಗಿ ತಿಂಗಳು 1.5 ತಿಂಗಳು ಬದುಕಬಲ್ಲ. 2-3 ತಿಂಗಳ ಅನ್ನ ಇರ್ಲಿಕ್ಕಪ್ಪ ಅಂದರೆ ಅವನ ಗತಿ ಅಧೋಗತಿ ಆಗ್ತದೆ. ಹಾಗೆ ಶರೀರಕ್ಕೆ ಅನ್ನ ಮುಖ್ಯವೋ ಹಾಗೆ ಪ್ರತಿಯೊಬ್ಬನಿಗೂ ರೈತನು ಮುಖ್ಯವಾಗಿದ್ದಾನೆ. ರೈತನಿಗೆ ನಾವು ಹೇಗೆ ಅಧಿಕಾರಿಗೆ ನಾವು ಗೌರವವನ್ನು ಕೊಡ್ತೀವೋ, ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಇನ್ನುಳಿದ ಯಾವುದೇ ಅಧಿಕಾರಿ ಆಗಿರ್ಬೋದು, ಅವರಿಗೆ ಯಾವ ಥರವಾಗಿ ಸಮಾಜದಲ್ಲಿ ಗೌರವ ಇದೆಯೋ, ಮಾನ ಸನ್ಮಾನ ಇದೆಯೋ, ಹಾಗೆ ಅವ್ರಿಗೆ ಒಂದು ವೇಳೆ ಕೊಳ್ಳಕ್ಕೂ ನಡೀತದೆ, ಆದರೆ ರೈತರಿಗೆ ಮಾತ್ರ ಕೊಡಲೇಬೇಕಾಗ್ಯದ. ಇನ್ನೊಂದು ಹೇಳಬೇಕಾದ್ರೆ, ಪ್ರತಿಯೊಬ್ಬ ಯುವಕ ಇವತ್ತಿನ ಜನ್ರೇಷನ್ ಏನದ, ಎಲ್ಲೋ ನಾವು ಏನೋ ಒಂದು ತಪ್ಪು ಮಾಡ್ತಾ ಇದ್ವಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಯಾರೂ ಕೂಡ ತಮ್ಮ ಮಕ್ಕಳಿಗಾಗಲಿ ತಾವಾಗಲಿ ನಾನು ರೈತನಾಗಬೇಕಂತ ಅವನು ಅಪೇಕ್ಷೆ ಪಟ್ಟಿರಲ್ಲ. ಏನೋ ಯೋಗಾಯೋಗವಾಗಿ ನಿರ್ವಿರ್ಲಾರ್ದಕ್ಕೆ ರೈತನಾಗಿನಂತ ಅವ ತಿಳ್ಕೊಂಡಿರ್ತಾನೆ. ಮತ್ತು ಮಕ್ಕಳಿಗೂ ಸಹ ನೀನು ಒಳ್ಳೆಯ ರೈತನಾಗಬೇಕಂತೇಳಿ ಯಾರೂ ಕಲಿಸಲ್ಲ. ಅವನ ಗುರಿ ನಾವು ರೈತನಾಗಬೇಕಂತ ಅವನಿಗೆ ಹೇಳಲ್ಲ ಕೂಡ. ಅವನಿಗೆ ಬಾಲ್ಯದಲ್ಲಿ ಅಂತಾರಲ್ಲ, ನೀನೇ ಆಗ್ಬೇಕಂತಂದ್ರೆ ಅವ್ರ ಮಕ್ಕಳಿಗೆಲ್ಲ ನಾವು ಕಲಿಸಿರ್ತೀವೇನು, ಡಾಕ್ಟರು, ಇಂಜಿನಿಯರು, ಇನ್ನೊಂದು ಬೇರೆ ಬೇರೆ ವೃತ್ತಿಗಳನ್ನು ಮಕ್ಕಳಿಗೆ ಹೇಳ್ಕೊಟ್ಟಿರ್ತೀವಿ. ಆದರೆ ನೀವು ಒಬ್ಬ ರೈತನಾಗು, ಒಳ್ಳೆಯ ಸಮಾಜವನ್ನು ಅಥವಾ ಈ ದೇಶಕ್ಕೆ ಅನ್ನ ಹಾಕುವಂಥ ರೈತನಾಗಂತ ನಾವು ಯಾವ ಮಕ್ಕಳಿಗೂ ಹೇಳ್ತಾ ಇಲ್ಲ. ಯಾಕೆ? ಅದು ನಮಗೆ ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ಯದ. ಆದರೆ ಹೊರದೇಶದಲ್ಲಿ ನೋಡಿದಾಗ ರೈತ ಸಮಾಜದಲ್ಲಿ ಗೌರವದಿಂದ ಬದುಕ್ತಾ ಇದ್ದಾನೆ. ಇಲ್ಲೂ ಬದುಕ್ತಾ ಇದ್ದಾನೆ, ಇಲ್ಲನಲ್ಲ ನಾವು. ಆದರೆ ಇನ್ನೊಬ್ಬರ ಮೇಲೆ ಅವಲಂಬನೆಯಾಗಿ ಬದುಕ್ತಾ ಇದ್ದಾನೆ. ರೈತ ಬೆಳೀತಾ ಇದ್ದಾನೆ, ಕಷ್ಟಪಟ್ಟು ಬೆಳೀತಾ ಇದ್ದಾನೆ. ಆ ಬೆಳೆಯನ್ನು ತಗೊಂಡು ಮಧ್ಯಸ್ಥಿಕೆಯರು ಅಥವಾ ವ್ಯಾಪಾರಿಗಳು ಅಥವಾ ಬೇರೆ ಬೇರೆಯವರು ಶ್ರೀಮಂತರಾಗ್ತಾ ಇದ್ದರ ಹೊರತಾಗಿ ರೈತ ಶ್ರೀಮಂತ ಆಗ್ತಾ ಇಲ್ಲ. ಯಾಕಂದರೆ ಅವನಿಗೆ ಯೋಗ್ಯ ಬೆಲೆ ಸಿಗ್ತಾ ಇಲ್ಲ. ಎಲ್ಲಿವರೆಗೆ ರೈತ ತನ್ನ ಬೆಳೆದಂಥ ಬೆಳೆಗಳಿಗೆ ಅವನೇ ದರ ಕಟ್ಟಬೇಕು, ಇನ್ನೊಬ್ರಿಗೆ ಕಟ್ಟೋದಲ್ಲ. ಯಾಕಂದರೆ ಅವನು ಏನೇನು ಕಷ್ಟಪಟ್ಟಿರ್ತಾನೆ, ಏನೇನು ಹಾಕಿರ್ತಾನೆ ಎಲ್ಲ ಅವನಿಗೆ ಗೊತ್ತಿರ್ತದೆ. ಮತ್ತು ಅದ್ರ ಮೇಲೆ ಎಷ್ಟು ಲಾಭ ತಗೋಬೇಕು, ಇನ್ನೊಬ್ಬರಿಗೆ ನಿನಗೆ ಮೇಲೆ ಎಷ್ಟು ಲಾಭ ನಿನಗೆ ಕೊಡಬೇಕು. ಯಾಕಂದರೆ ಯಾವುದೇ ಪ್ರಾಡಕ್ಟ್ ನಾವು ತಯಾರು ಮಾಡಿದಾಗ MRP ಅಂತ ಹಾಕ್ತೀವಿ. ಆ MRPಯಲ್ಲಿ ಮಾರುವವನಿಗೂ ಲಾಭ ಇರ್ತದೆ, ಪ್ರಾಡಕ್ಟ್ ತಯಾರು ಮಾಡಿದವನು ಲಾಭ ಇರ್ತದೆ. ಆನಂತರ ಮುಂದೆ ನಾವು ಎಲ್ಲ ಲಾಭ ಎಲ್ಲಿಂದ ತೊಂತಾರೆ? ಅವರು ಗ್ರಾಹಕರಿಂದನೇ ತೊಂತಾರೆ. ಆಗ ರೈತನು ಬೆಳೆದಂಥ ಬೆಳೆಗೆ ಅವನೇ ಬೆಳೆಗಳಿಗೆ ಬೆಲೆಯನ್ನು ಅವನು ಕಟ್ಟಬೇಕಾಗಿದೆ. ಅವಾಗ ತಾನೇ ಏನಾದರೂ ಒಂದಿಷ್ಟು ರೈತ ಸುಧಾರಣೆ ಆಗ್ಬೋದು. ಕೆಲವೊಂದು ಈಗ ಬಂದಿವೆ, ಹಮಿ ಭಾವ ಅಂತೇಳಿ ಕೊಟ್ಟಿದ್ದಾರೆ, ಆದರೆ ಇನ್ನು ಎಲ್ಲ ಪ್ರಾಡಕ್ಟ್ಗಳಿಗೆ ಇಲ್ಲ. ಯಾಕಂದರೆ ಈಗ ತಾನೇ ನಿಮಗೆ ತಿಳಿಸಿದರು ಕಬ್ಬು ಬೆಳೆಯ ರೈತ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತೇಳಿ. ಒಂದು ನಿಸರ್ಗದ ಅಡಚಣೆ ಭಾಳ ಇರ್ತದೆ. ಆ ನಿಸರ್ಗದ ಅಡಚಣೆದಲ್ಲೇ ನಾವು ಬೆಳಿಬೇಕು. ಆದರೆ ಆ ಬೆಳೆದಂಥ ಬೆಳೆಗೆ ಕಂಪ್ನಿಗಳಿಗೆ ಅವರಿಗೂ ಅಡಚಣೆ ಅದಾವಿಲ್ಲನಲ್ಲ ನಾವು, ಯಾಕೆ ಅವ್ರದನ್ನು ನೋಡಬೇಕಾಗ್ತಿರ್ತಾವೆ. ಆದರೆ ಸರ್ಕಾರ ಕಂಪ್ನಿಗಳಿಗೆ ಇನ್ನೂ ಅನೇಕ ಸವಲತ್ತುಗಳನ್ನು ಕೊಟ್ಟು ರೈತನಿಗೆ ಏನು ಬೇಕಾಗಿದೆ ಬೆಲೆ ಅವನಿಗೂ ಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕಾಗಿತ್ತು, ಮಾಡಿದ್ದಿಲ್ಲ. ಅದನ್ನು ಮಾಡುವಂಥ, ಯಾಕಂದರೆ ಈ ಭಾಗದಲ್ಲಿ ಹೆಚ್ಚು ಕಬ್ಬನ್ನು ಬೆಳೀತಾ ಇದ್ದೀರಿ. ಆ ಪರಿಸ್ಥಿತಿ ಪ್ರತಿ ವರ್ಷ ನಾವು ಕುಂತು ಬೆಲೆ ತಗೊಳ್ಳೋದಲ್ಲ, ಅವರಾಗಿ ಬಂದು ಕೊಡಬೇಕದು. ಆ ಥರ ವ್ಯವಸ್ಥೆ ಮಾಡ್ತಾ ಇದ್ದರೆ ಎಲ್ಲ ಪ್ರಗತಿಪರ ರೈತರ, ಯುವ ರೈತರ ನಾಯಕರು
ಅದಕ್ಕೆ ಹೋರಾಟಕ್ಕೆ ನಿಂತಾಗ ಎಲ್ಲರೂ ಬೆನ್ನೆಲುಬಾಗಬೇಕಾಗ್ತದೆ. ಕೇವಲ ರೈತಷ್ಟೇ ಅವನಿಂದಲ್ಲ, ಯಾರ್ಯಾರು ಅನ್ನ ತಿಂತೀರಿ ಅವರೆಲ್ಲರೂ ಅವ್ರು ಇರಬೇಕಾಗ್ತದೆ. ಯಾಕಂದರೆ ನಮಗೆ ಅನ್ನ ಕೊಡ್ತಾನೆ ರೈತ ಅಂದ್ರೆ ಅವನ ಕಷ್ಟ ಅಂದರೆ ಇದು ನಮ್ಮ ಕಷ್ಟ ಅಂತ ತಿಳ್ಕೊಬೇಕಾಗುತ್ತೆ. ನಾವೊಬ್ಬ ರೈತನ ಮಗನಾಗಿ ಹೇಳ್ತಾ ಇದ್ದೇನೆ, ಜಗದ್ಗುರುಳಲ್ಲಿ ಆಗಲ್ಲ. ಜಗದ್ಗುರುಳ ನಂತರದಲ್ಲಿ ಮೊದಲ ರೈತನ ಮಗನಾಗೇ ಹುಟ್ಟಿದ್ದೇವೆ. ಯಾಕಂದ್ರೆ ನಾವು ಕೂಡ ಇವತ್ತು ಸೊಲ್ಲಾಪುರದ ಪೂರ್ವಾಶ್ರಮದಲ್ಲಿ ಸುಮಾರು 200 ಎಕರೆಕಿನ ಹೆಚ್ಚು ಜಮೀನದ. ಅಲ್ಲಿ ಕೂಡ ಕಬ್ಬನ್ನು ಅದಾವ, 50-60 ಎಕರೆ ಕಬ್ಬನ್ನು ಬೆಳೀತಾ ಇದ್ದೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದೀವಿ. ನಿಮಗೆ ಹೇಳಬೇಕಾದ್ರೆ ಈ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಸಮಯ ತಕ್ಕೊಂಡು ಹೊಲಕ್ಕೆ ಹೋಗಿ ಅಲ್ಲಿ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಮತ್ತು ಹೊರಗಿದ್ದಾಗ ಕೂಡ ದಾಕ್ಟಾಗ್ತಾ ದೂರವಾಣಿ ಮುಖಾಂತರ ಹೊಲದ ಸಮಾಚಾರಗಳನ್ನು ತೊಗೊತಾ ಇರ್ತೀವಿ. ಅಂದರೆ ನಾವು ಯಾವುದೇ ಪದವಿಯಲ್ಲಿರಲಿ, ಆದರೆ ರೈತ ಅಂಬೋದು ಮೊದಲು ನಮ್ಮ ಮನಸ್ಸಿನಲ್ಲಿ ಇರಬೇಕಾಗ್ತದೆ ಪ್ರತಿಯೊಬ್ಬನೂ. ಯಾಕಂದರೆ ಏನು ಇವಾಗಿನ ಯುವಕರು ಏನು ತಿಳ್ಕೊಂಡಾರಂತ ಕೇಳಿದರೆ, ಅದು ಏನು ಸ್ಥಾನಗಳಿದ್ದು ಆ ಸ್ಥಾನ ಅಲ್ಲೇ ಅದಾವ, ಆದರೆ ಯುವಕರ ಮನಸ್ಥಿತಿಗಳು ಆ ಸ್ಥಾನವನ್ನು ಹಿಂದೆ ಮುಂದೆ ಮಾಡ್ಕೊಂಡವ. ಏನಂತ ಕೇಳಿದರೆ, ಮೊದಲಲ್ಲಿ ಕೃಷಿ ಉನ್ನತ ಸ್ಥಾನದಲ್ಲಿತ್ತು, ವ್ಯಾಪಾರ ಮಧ್ಯಮ ಸ್ಥಾನದಲ್ಲಿತ್ತು, ನೌಕರಿ ಅಧಮ ಸ್ಥಾನದಲ್ಲಿ 3ನೇ ಸ್ಥಾನದಲ್ಲಿ ನೌಕರಿ ಇತ್ತು. ಆದರೆ ಈಗ ಏನಾಗ್ಯದ, ಈಗ 5 ಎಕರೆ 3 ಎಕರೆ 2 ಎಕರೆ ಸಣ್ಣ ರೈತರ ಮಕ್ಕಳು ಇರ್ತಾರೆ. ಆ ಕೃಷಿಯನ್ನು ಜಮೀನದಲ್ಲಿ ಮಾಡೋದು ಬಿಟ್ಟು ಯಾವ ನೌಕರಿ ಹುಡ್ಕೊಳ್ಕೊಂತ ಏನು ಪಟ್ಟಣಗಳಿಗೆ ಹೋಗಿ ಅಲ್ಲಿ ಆಫೀಸ್ ಮುಂದೆ ಚಪ್ರಸಿಯಾಗಿ ವಾಚ್ಮ್ಯಾನ್ ಅಂತಾರೆ ಏನಂತೀರಿ, ಆ ನೌಕರಿ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಕರೆ ಹೊಲದಲ್ಲಿ ಬಂದು ಕೃಷಿ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇಂಥ ಮನಸ್ಥಿತಿ ನಮ್ಮ ಯುವಕರ ಮನಸ್ಥಿತಿ ಆಗಿವೆ. ಯುವಕರ ಮನಸ್ಥಿತಿ ಆಗದ ಕಾರಣ ಏನಂತ ಕೇಳಿದ್ರೆ, ಕೃಷಿ ಅವರ ಮನಸ್ಥಿತಿಯಲ್ಲಿ ಅಧಮ ಸ್ಥಾನಕ್ಕೆ ಇಳಿದದ, ನೌಕರಿ ಉನ್ನತ ಸ್ಥಾನಕ್ಕೆ ಹೋಗ್ಯದ. ಆದರೆ ನಿಮ್ಗೆ ಹೇಳ್ತೀವಿ, ನೀವೆಲ್ಲ ಬೆಳೆದವರು ನಾವು ಸ್ವತಃ ಪ್ರಯತ್ನನೂ ಮಾಡ್ತಾ ಇರ್ತೀವಿ ಮತ್ತು ಹೇಳೋದನ್ನು ಪ್ರಯತ್ನ ಮಾಡ್ತಾ ಇರ್ತೀವಿ. ಕೃಷಿಯಲ್ಲಿ ವ್ಯವಸ್ಥಿತವಾಗಿ ತಿಳ್ಕೊಂಡು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಬಹು ಬೆಳೆಯ ಪದ್ಧತಿಯಲ್ಲಿ, ಏಕ ಬೆಳೆಯಲ್ಲ, ಸಮಗ್ರ ಕೃಷಿಯನ್ನು ಮತ್ತು ಸಾವಯವ ಆಧಾರಿತ ಕೃಷಿಯನ್ನು ನಾವು ಮಾಡಿದ್ದೇ ಆದರೆ ನಿಮಗೆ ಹೇಳ್ತೀವಿ, ಯಾವ ನೌಕರಿ ಅದರ ಮುಂದೆ ನಿಮಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಂತೆಂಥ ಸಾಫ್ಟ್ವೇರ್ ಇಂಜಿನಿಯರ್ ಪ್ಯಾಕೇಜ್ 12 ಲಕ್ಷ, ಲಾಸ್ಟ್ 15-20 ಲಕ್ಷ ಒಳಗದ. ಆದರೆ ನಾವು ಪ್ರಯತ್ನ ಮಾಡಿದರೆ 2-3 ಎಕರೆಯಲ್ಲಿ ಸುಮಾರು 50-60 ಲಕ್ಷ ಕೂಡ ಗಳಿಸ್ಬೋದು. ಯಾವ ಅಮೇರಿಕದಲ್ಲಿ ಏನೋ ಸಾಫ್ಟ್ವೇರ್ ಇಂಜಿನಿಯರ್ ಗಳಿಸ್ತಾನಲ್ಲ, ಅಷ್ಟು ಅಮೌಂಟನ್ನು ಕೃಷಿಯಲ್ಲೂ ಕೂಡ 5 ಎಕರೆ ಒಳಗಿದ್ದಾಗ ನಾವು ಗಳಿಸುವಂಥ ವ್ಯವಸ್ಥಿತಿಗಳು ಅದಾವ. ಅದನ್ನು ತಿಳ್ಕೊಂಡು ಮಾಡಿದರೆ, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿದರೆ ಅವಶ್ಯವಾಗಿ ಯಾವ ರೈತ ಸಾಫ್ಟ್ವೇರ್ ಇಂಜಿನಿಯರ್ ಕಡಿಮೆ ಇಲ್ಲ ಅಂತೇಳಿ ಇವತ್ತು ನಮಗೆ ತೋರಿಸ್ತಾ ಇದ್ದಾರೆ, ಯುವಕರೇ ತೋರಿಸ್ತಾ ಇದ್ದಾರೆ. ನಿಮಗೆ ತಿಳ್ಕೊಬೇಕು, ಅನಂತಪುರ ಜಿಲ್ಲೆದೊಳಗೆ. ಯಾಕಂದ್ರೆ ಆಂಧ್ರದಲ್ಲಿ ಮತ್ತು ಬೆಂಗಳೂರಲ್ಲಿ ನೌಕರಿ ಮಾಡ್ತಾ ಕೆಲವೊಬ್ಬರು ಯುವಕರು ವೀಕೆಂಡ್ ಅಗ್ರಿಕಲ್ಚರ್ ಅಂತೇಳಿ ವಾರದಲ್ಲಿ ಒಂದ್ಸರಿ ಆದರೂ ಕೃಷಿ ಭೂಮಿಗೆ ಭೇಟಿ ಕೊಟ್ಟು ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ವಾರದಾಗ ಒಂದ್ಸರಿ ಹೋಗೋದು ಬರೋದು ಮಾಡ್ಕೊತ ಅಲ್ಲಿ ಒಂದು ಮನುಷ್ಯನಿಗಿಟ್ಟು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಳ್ತೀವಿ, ಯೂಟ್ಯೂಬ್ದಲ್ಲಿ ಅನ್ನದಾತ ಅಂತೇಳಿ ತೆಲುಗು ಈ ನಾಡು ಚಾನಲ್ದಲ್ಲಿ ಬರ್ತದೆ, ಆಂಧ್ರ ಜೊತೆ ಈ ನಾಡದಲ್ಲಿ ಅದ. ನೀವು ಟೆಸ್ಟ್ ಮಾಡಿ ಚೆಕ್ ಮಾಡಿ ನೋಡ್ರಿ, ನಾವೇನು ಹೇಳ್ತೀವಿ ಅದು ಅಲ್ಲಿ ಅದ. ಅವನು 1 ಎಕರೆದಲ್ಲಿ ಸುಮಾರು 29 ಲಕ್ಷ 1 ಎಕರೆಯಲ್ಲಿ ಗಳಿಸ್ಯಾನ. 3 ಎಕರೆದ ಎಷ್ಟಾಯ್ತು ನೀವೇ ವಿಚಾರ ಮಾಡಿರಿ. 70-80 ಲಕ್ಷಕ್ಕಿಂತ ಹೆಚ್ಚು 3 ಎಕರೆ ಜಮೀನದಲ್ಲಿ ಇಂದಿಗೂ ಕೂಡ ಗಳಿಸ್ತಾ ಇದ್ದೆ ನಾವು. ಮತ್ತು ಅದಕ್ಕೆ ಯಾಕಂದರೆ ಅದು ಬಾಗಾಯಿತು ಮಾಡಿದ್ದಾನೆ, ಅದಕ್ಕೆ ಅದರ ಜೊತೆಗೆ ಇನ್ನೂ ಅನೇಕ ಈ ಭಾಗದಲ್ಲಿ ಬರುವಂಥ, ಅಲ್ಲಿ ಅನಂತಪುರ ಜಿಲ್ಲೆಯಲ್ಲಿ ಮಳೆ ಹೆಚ್ಚಿಲ್ಲ, ಕೆಂಪು ಭೂಮಿ, ಆದರೆ ಮಳೆ ಕಡಿಮೆ. ಅಂಥ ಮಳೆ ಇರಲಾರದ ಪ್ರದೇಶದಲ್ಲಿ, ನೀರಿನ ಅಭಾವದಲ್ಲಿ ಅಂಥ ಪ್ರದೇಶದಲ್ಲಿ ಆ ಒಬ್ಬ ರೈತ, ಅಂದರೆ ಅನೇಕ ರೈತರು ಅವನ್ನ ಮಾದರಿ ತೊಗೊಂಡು ಅನೇಕ ರೈತರು ಇವತ್ತು ಸಾಫ್ಟ್ವೇರ್ ಇಂಜಿನಿಯರಿಂಗ್ ರಾಜೀನಾಮೆ ಕೊಟ್ಟು ಕೃಷಿ ರಂಗಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಕೇವಲ ಹಣಕ್ಕೆ ಹಿಂದೆ ಬೀಳಬೇಡ್ರಿ. ನಾವು ಮಾಡುವಂಥ ಯಾವುದೇ ಕೃಷಿ ಆಗಲಿ, ನಾವು ಮಾಡುವಂಥ ಕೆಲಸದಲ್ಲಿ ನಮ್ಮ ಮನಸ್ಸಿಗೆ ಸಂತೃಪ್ತಿ ಆಗಬೇಕು. ನಾವಿಂದ ದೇಶಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ, ದೇಶವು ಕೂಡ ಒಳ್ಳೆಯದು ಕೊಡ್ತಾ ಇದ್ವಿಲ್ಲ, ಅದನ್ನು ನಾವು ನೋಡ್ಕೋಬೇಕು. ಅದನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬ ರೈತ, ಇವತ್ತು ಇಲ್ಲಿ ನಾವು ಪ್ರಗತಿಪರ ರೈತರಿಗೆ ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ, ಆದರೆ ಯಾವ ಮಾದರಿಯಲ್ಲಿ ನನಗೆ ಗೊತ್ತಿಲ್ಲ.
ನಾವು ಹೇಳೋದಷ್ಟೇ, ಯಾವ ಮಾದರಿ ನೋಡಿದ್ರು ಕೊಟ್ಟರೆ ಎಲ್ಲರಿಗೂ ಕೊಡಲೇಬೇಕಿಲ್ಲನಲ್ಲ ನಾವು. ಆದರೆ ನಮ್ಮ ದೃಷ್ಟಿಯಲ್ಲಿ ಪ್ರಗತಿಪರ ರೈತ ಯಾರಂತ ಕೇಳಿದರೆ, ಯಾವ ದೇಶಕ್ಕೆ ಸೈನಿಕರು ಹೆಚ್ಚಿರ್ತಾರೋ, ಯಾವ ದೇಶ ಎಲ್ಲ ಶಸ್ತ್ರಾಸ್ತ್ರಗಳಿಂದ ಬಲಾಢ್ಯ ಹೊಂದಿರ್ತದೋ ಆ ದೇಶ ಶ್ರೀಮಂತ ರಾಷ್ಟ್ರ ಅಂತ ಹೇಳ್ಬೇಕು. ಆರ್ಥಿಕ ದೃಷ್ಟಿಯಿಂದಲ್ಲ, ಬಲದ ದೃಷ್ಟಿಯಿಂದ. ಆ ದೇಶಕ್ಕೆ ಯಾರೂ ಕಣ್ಣಾಕಲ್ಲ. ಇವತ್ತು ನೀವು ನೋಡಿರ್ಬೋದು, ಅನೇಕ ದೇಶಗಳು ಇವತ್ತು ಯುದ್ಧ ನಡೆದವು. ಈ ಒಂದು ಯುದ್ಧ ನಡೆದಂಥ ದೇಶದಲ್ಲಿ ನಮ್ಮ ದೇಶದ ಕಡೆ ಯಾವೂ ಕೂಡ ಕಣ್ಣೆತ್ತಿ ನೋಡ್ತಾ ಇಲ್ಲ. ಅಂದರೆ ನಮ್ಮ ದೇಶಕ್ಕೆ ಒಂದು ಹೇಳಿದಾದಪ್ಪ ಭಾರತ ನಮ್ಮನ್ನು ಬಿಡಲ್ಲ ಅಂತ ತಿಳ್ಕೊಂಡಾರವ್ರು. ಅದಕ್ಕಾಗಿ ನಾವು ಎಷ್ಟು ಹೊರದೇಶದಲ್ಲಿ ಎಂಥ ದೊಡ್ಡಣ್ಣ ಅಂದ್ಕೊಂಡ ರಾಷ್ಟ್ರ ಇವತ್ತು ಯುದ್ಧಕ್ಕೆ ಯಾಕೆ ಹೇಳಿದ್ವಿ ಅಂತ ಪರಿಸ್ಥಿತಿ ಅವರಿಗೆ ಆಗ್ಯದ. ಅಮೇರಿಕ ದೊಡ್ಡಣ್ಣ ಅಂತ ಕರಿತೀವಿ, ಆ ದೊಡ್ಡಣ್ಣಗಳು ಕೂಡ ಭಾಳ ತ್ರಾಸಾಗ್ಲತ್ತದ ಇವತ್ತು. ಆದರೆ ನಮ್ಮ ಭಾರತ ಇವತ್ತು ಇಷ್ಟೊಂದು ಶಸ್ತ್ರಾಸ್ತ್ರಗಳಿಂದ ಬಲಾಢ್ಯವಾದ ರಾಷ್ಟ್ರ ಆಗಿದೆ. ಅದಕ್ಕೆ ಯಾರೂ ಕೂಡ ನಮ್ಮ ರಾಷ್ಟ್ರ ಮೇಲೆ ಜಲ್ದಿ ಕಣ್ಣು ಹಾಕಲ್ಲ. ಅದು ಕಾರಣ ಅಂತ ಹೇಳಿದರೆ ರಾಷ್ಟ್ರದ ನಾಯಕರ ಮುಖ್ಯ ಕಾರಣ. ಎಲ್ಲ ಥರದ ರಾಷ್ಟ್ರಕ್ಕೆ ಭದ್ರತೆಯನ್ನು ಒದಗಿಸಿಕೊಟ್ಟಾಗ ಆವಾಗ ರಾಷ್ಟ್ರ ಬಲಾಢ್ಯವಾದ ರಾಷ್ಟ್ರ ಆಗ್ತದೆ, ಶಕ್ತಿಯುತ ರಾಷ್ಟ್ರ ಆಗ್ತದೆ ಶಸ್ತ್ರಾಸ್ತ್ರಗಳಿಂದ. ಯಾಕಂದರೆ ಒಂದು ಕಾಲ ಹಿಂಗಿತ್ತು, ಶಸ್ತ್ರಾಸ್ತ್ರದಿಂದ ಕಮ್ಜೋರಿತ್ತು ನಮ್ಮ ರಾಷ್ಟ್ರ. ಅದಕ್ಕಾಗಿ ಚೀನಾ ಯುದ್ಧವನ್ನು ಸೋತೀವಿ ನಾವು. ಆ ನಂತರದಲ್ಲಿ ಮುಂದೆ ಯಾವ ಯುದ್ಧಗಳನ್ನು ಸೋತಿಲ್ಲ. ನೀವು ನೋಡ್ರಿ ಇತಿಹಾಸವನ್ನು ತೆಗೆದು. ಆದರೆ ಒಂದು ಯುದ್ಧ ಸೋತಿಲ್ಲ ಆದ್ರೆ ಬರ್ಕೊಟ್ಟಿವಿ, POK. ಸೋತಿಲ್ಲ ನಾವು, ಕರಾಚಿತನ ಹೋಗಿತ್ತು ನಮ್ಮ ಸೈನ್ಯ. ಆದರೆ ಲೀಡರ್ಗಳ ನಿರ್ಣಯ ಅದನ್ನು ಬರ್ಕೊಟ್ಬಿಟ್ರು ಅದನ್ನು. ಯಾಕಂದರೆ ಇವತ್ತಿನ ಯುವಕರು ತಿಳ್ಕೊಬೇಕಂತ ಹೇಳ್ತೀವಿ, ಇತಿಹಾಸ ಯಾರೂ ಮುಚ್ಚಿಡೋಕ್ಕಾಗಲ್ಲ. ಅದಕ್ಕೆ ನಾವು ಇವತ್ತು ಪ್ರಗತಿಪರ ರೈತ ನಮ್ಮ ದೃಷ್ಟಿಯಲ್ಲಿ ಯಾರಂತ ಕೇಳಿದರೆ, ಯಾರ ರೈತನ ಹೊಲದಲ್ಲಿ ಸೈನಿಕರದರೋ ಅವ ಬಲಾಢ್ಯವಾದ ಪ್ರಗತಿಪರ ರೈತ. ಸೈನಿಕರಂದ್ರೆ ಇಲ್ಲಿ ಎರೆಹುಳುಗಳು. ಯಾರು ಗೋ ಆಧಾರಿತ ವ್ಯವಸಾಯವನ್ನು ಮಾಡ್ತಾರೋ ಆ ಒಂದು ಗೋವಿನ ಆಧಾರದಲ್ಲಿ, ಅಂದರೆ ಗೋವನ್ನು ಆಧಾರವಾಗಿಟ್ಕೊಂಡು ರಾಸಾಯನಿಕ ಬೆಳೆದು ಕ್ವಿಂಟಲ್ಗಟ್ಟಲೆ ಟನ್ಗಟ್ಟಲೆ ಬೆಳೆದ್ರೆ ಅದು ನಮಗೆ ನಮ್ಮ ದೃಷ್ಟಿಯಲ್ಲಿ ಬೆಳೆ ಅಲ್ಲ. ಯಾಕಂದರೆ ನಾವು ತಾಯಿಗೆ ವಿಷ ಕೊಟ್ಟು ನಾವು ಬೆಳೆಯನ್ನು ಬೆಳೀತಾ ಇದ್ವಿ. ಆದರೆ ನಾವು ಬೆಳೆ ಇಳುವರಿನೂ ಲಕ್ಷ್ಯ ಕೊಡಬೇಕು, ಆದರೆ ಭೂತಾಯಿಯನ್ನು ರಕ್ಷಣೆ ಮಾಡ್ಕೋಬೇಕು. ಯಾಕಂದರೆ ಎತ್ತ ತಾಯಿ ಭೂತಾಯಿ ಸಮ ನಮಗೆ. ಎತ್ತ ತಾಯಿಗೆ ವಿಷ ಕೊಟ್ಟು ಹೊರಗಿನ ತಾಯಿಗೆ ಅಮೃತ ಉಣಿಸಿದರೆ ಏನು ಫಲ? ಆಗ ನಮ್ಮ ಭೂಮಿಗೆ ನಾವು ವಿಷವನ್ನು ಕೊಡಲಾರದೆ ಸಾವಯವಯುಕ್ತವಾದ ಅನೇಕ ಇವತ್ತ ಎಲ್ಲ ರಾಸಾಯನಿಕ ಬಿಟ್ಟು ಅದಕ್ಕೆ ಬರ್ತಾ ಇದ್ದಾರೆ. ಯುವಕರು ಅದಕ್ಕೆ ಮುಖ್ಯವಾಗಿ ತಿಳ್ಕೊಂಡು ಅದನ್ನು ತಯಾರು ಮಾಡ್ಕೊತಾ ಇದ್ದಾರೆ. ಮುಖ್ಯವಾಗಿ ನಾವು ಹೇಳ್ತೀವಿ, ರೈತನಾದವನು ಪ್ರತಿಯೊಬ್ಬ ಮನೆಯಲ್ಲಿ ಆಕಳನ್ನು ಕಟ್ಟಬೇಕು. ಯಾಕಂದರೆ ಯಾರ ರೈತನ ಮನೆಯಲ್ಲಿ ಆಕಳಿದೆಯೋ ಅವನ ಮನೇಲಿ ಒಬ್ಬ ಡಾಕ್ಟರ್ ಅದನ್ನು ನೀವು ತಿಳ್ಕೊಬೇಕಾಗ್ಯದ. ಒಂದು ಮನೆಗೂ ಬೇಕು, ಕೇವಲ ಹಾಲಿಗಾಗಿ ಆಕಳನ್ನು ಕಟ್ಬೇಡ್ರಿ, ಹಸುವನ್ನು ಕಟ್ಬೇಡಿ. ನೀವು ಹಾಲು ಬೈ ಪ್ರಾಡಕ್ಟ್ ಅದು, ಆದರೆ ಮುಖ್ಯ ಪ್ರಾಡಕ್ಟ್ ಅಂದರೆ ಗೊಬ್ಬರ. ನಾವು ಎಂಡೆ ಗೊಬ್ಬರ ಏನಂತೀವಲ್ಲ, ಏನು ಜೀವಾಮೃತ ಮಾಡೋದಕ್ಕಾಗಲಿ, ಗೋಕುಪ್ರಾಮೃತ ಮಾಡೋಕ್ಕಾಗಲಿ, ಅಥವಾ ಅದು ಆಕಳು ನಮಗೆ ಇರಲ್ತನೂ ನಿಮಗೆ ಅದು ಕರು ಹಾಕಿದಾಗ ಹಾಲು ಕೊಡ್ತದೆ, ದಿನ ಅಂತೂ ಎಂಡೆ ಕೊಡ್ತದೆ. ಕರು ಹಾಕೋದು ಅದರ ವಯಸ್ಸನುಸಾರವಾಗಿ ನಿಂತಪ್ಪ ಅಂದರೂ ಕೂಡ ನಿಮಗೆ ರಿಟೈರ್ಮೆಂಟ್ ಜೀವನ. ಅಂದರೆ ಅದಕ್ಕೆ ನೀವು ಒಂದು ಸ್ವಲ್ಪ ಹುಲ್ಲು ಹಾಕಿದ್ರೆ ಸಾಕು, ಅದರ ನಿಮಗೆ 40% ನಿಮ್ಗೆ ರಿಟರ್ನ್ ಕೊಡ್ತದೆ. ಒಂದಿಷ್ಟು ಅದಕ್ಕೆ ತಾಕತ್ತು ತೊಗೊಂಡು 40% ರಿಟರ್ನ್ ಅಂದರೆ ಗೋಮೂತ್ರ ಗೋಮಯ ಇದನ್ನು ಕೊಡ್ತದೆ. ಅದು ಸಾಯತನಕ್ಕೆ ಕೊಡ್ತದೆ. ಮತ್ತು ಸತ್ ನಂತರ ಒಂದು ಆಕಳು ನೀವು ಖರೀದಿ ಮಾಡೋಕೆ ಹೋದ್ರೆ ಎಷ್ಟದು ಅಂದಾಜು ನೋಡಿದರೆ 1,00,000 ಒಳಗದಾವ ಆಕಳುಗಳು. ಒಂದು ಆಕಳು ಖರೀದಿ ಮಾಡಬೇಕಂದ್ರೆ 30,000 40,000, ಹೆಚ್ಚು ಅಂದರೆ ಗೀರ್ ಆಕಳು ಅಂತ ದೊಡ್ಡ ನೋಡಿದರೆ 70-80 ಸಾವಿರ ತನಕ ಅದಾವೆ. ಆದರೆ ಒಂದು ಆಕಳು ನಿಮ್ಮ ಜವಾರಿ ಆಕಳು ಇರಲಿ, ಗೀರ್ ಆಕಳು ಇರಲಿ, ಯಾವುದೇ ಆಕಳು ಇರಲಿ, ಸತ್ ನಂತರ ನಿಮಗೆ 3 ಲಕ್ಷ ರೂಪಾಯಿ ಕೊಡ್ತದೆ ಆಕಳ. ಇದನ್ನು ನೀವು ತಿಳ್ಕೊಬೇಕಾಗ್ಯದ. ಯುವ ರೈತರು ಮುಂದೆ ಬರಬೇಕಾಗ್ಯದ. ಯಾಕಂದರೆ ಗೋ ಇರೋ ತನಕ ನಿಮಗೆ ಫಲ ಕೊಡ್ತದೆ, ಫಾಯ್ದಾ ಅದ. ಆನಂತರ ಅದು ತೀರ್ಕೊಂಡ ನಂತರ ಕೂಡ ಅದಕ್ಕೆ ಒಂದು ಸಂಸ್ಕಾರ ಅಂತದ, ಅದಕ್ಕೆ ಗೋನಂದಾಜಲ ಅಂತ ಹೇಳ್ತೀವಿ. ಅದನ್ನು ನೀವು ಸಂಸ್ಕಾರ ಮಾಡಿದ್ದೇ ಆದರೆ, ಯಾಕಂದರೆ ನಮ್ಮ ಈ ಭಾಗದಲ್ಲಿ ಯಾವ ಬಳ್ಳಾರಿ ಆಗಲಿ ಅಥವಾ ಗದಗ ಆಗಲಿ ಈ ಭಾಗದಲ್ಲಿ ಯುವಕರು ಗೋನಂದಾಜಲ ಅಂದರೆ ಮಾಡ್ತಾ ಇದ್ದಾರೆ. ಎಲ್ಲೇ ರೈತರ ಮನೆಯಲ್ಲಿ ಗೋವನ್ನು ಕೊಲ್ಲೋದಲ್ಲ, ಅದು ನ್ಯಾಚುರಲ್ ಡೆತ್ ಆಗಿತ್ತಪ್ಪ, ಅದನ್ನು ತೊಗೊಂಬಂದು ಅದಕ್ಕೆ ಒಂದು ಸಂಸ್ಕಾರ ಅಂತ ಹೇಳ್ತೀವಿ ಅದಕ್ಕೆ. ಯಾಕಂದರೆ ನಮ್ಮ ಸಮಾಧಿಯಲ್ಲಿ ಜಲ ಸಮಾಧಿನ ಅದು ಜಲ ಸಮಾಧಿ ಪ್ರಕಾರ ಸಂಸ್ಕಾರ ಆಗ್ತದೆ. ಆದರೆ ಅದನ್ನು 6 ತಿಂಗಳ ಅಥವಾ 1 ವರ್ಷದೊಳಗೆ ಪೂರ್ಣ ಅದೆಲ್ಲ ಕೊಳೆತು ನಮಗೆ ಪುನಃ ಗೋ ನಂದಾಜಲ ಆಗಿ ಅದರ ಗೊಬ್ಬರ ಮತ್ತು ನಮಗೆ
ಭೂಮಿಗೆ ಕೊಡ್ತದ, ಅದನ್ನು ನೀವು ಮಾರಿದ್ದೆ ಆದರೆ 300 ರೂಪಾಯಿ ಲೀಟ್ರ್ ನಾವು ಸ್ವತಃ ಖರೀದಿ ಮಾಡ್ಕೊಂಡ್ವಿ. ಅದಕ್ಕೆ ಹೇಳ್ತಾ ಇದ್ವಿ. ನಾವು ಇಲ್ಲಿ ಗದಗದಿಂದ ತರಿಸಿದ್ವಿ ನಮ್ಮ ಹೊಲಕ್ಕೆ. ಅವ್ರು ಮಾಡೋ ಪದ್ಧತಿನ ಹೇಳಿದ್ರೆ ಮುಂದೆ ಮಾಡಬೇಕಂತ ನಿಯೋಜನೆ ಮಾಡಿದ್ವಿ. ಆದರೆ ಯುವಕರು ತಿಳ್ಕೊಬೇಕಾಗ್ಯದ, 300 ರೂಪಾಯಿ ಲೀಟ್ರ್ ಮಾರ್ತಾ ಇದ್ದಾರೆ. 300 ರೂಪಾಯಿ ಹೇಳಿದ್ರೆ ಸುಮಾರು 2,000 ಅಥವಾ 3,000 ಲೀಟ್ರ್ ಒಂದು ಆಕಳದಿಂದ ತಯಾರುತ್ತೆ. ಕಮ್ಮಿ ಅಂದರೆ 1,500 1,500 ಲೀಟ್ರು ಒಂದು ಆಕಳದಿಂದ ನಿಮಗೆ ಗೋನ್ ಅಂದಾಜೆಲ್ಲ ಸಿಗ್ತದೆ. ಅದು ಸತ್ ನಂತರ ಕೂಡ ಲಾಖೋಗಟ್ಟಲೆ ಫಾಯ್ದ ನಿಮಗೆ ಮಾಡಿ ಕೊಟ್ಟು ಹೋಗ್ತದೆ ಆಕಳು. ಅದಕ್ಕೆ ಆಕಳನ್ನು ನಾವೇನು ಹೆಚ್ಚದಕ್ಕೆ ಸೇವೆ ಮಾಡಬೇಕಾಗಿಲ್ಲ. ಯಾವ ಜಮೀನು ಬದಿಯಲ್ಲಿ ಒಂದಿಷ್ಟು ಹುಲ್ಲು ಹಾಕಿದ್ರೆ ಸಾಕು, ಅದೇ ಹುಲ್ಲಿನಿಂದ ಅದು ಬದುಕೊಂಡು ಹೋಗ್ತದೆ. ಅದನ್ನು ಪ್ರತಿಯೊಬ್ಬ ತಿಳ್ಕೊಂಡು, ಯಾರು ರೈತನ ಮನೆಯಲ್ಲಿ ಆಕಳಿದೆಯೋ, ರೈತನ ಹೊಲದಲ್ಲಿ ಏರೇ ಹುಳಗಳಿದಾವೋ, ಆ ರೈತ ಪ್ರಗತಿಪರ ರೈತ ಅಂತ ಅವು ಎದೆ ತಟ್ಟುಕೊಂಡು ಹೇಳ್ಬೋದು. ಅಂಥ ರೈತನ ನಾವು ಪ್ರಗತಿಪರ ರೈತ ಅಂತ ಕರಿತೀವಿ. ಇವತ್ತು ನಮ್ಮ ಆಯೋಜಕ ಮಂಡಳಿ ಪ್ರಗತಿಪರ ರೈತರ ಹೇಳ್ಯಾರ ಕೊಳ್ಳಾಯ್ತಾರ ಅಂದ್ರೆ ಅದಕ್ಕೆ ನಾವು ಅವ್ರಿಗೇನು ಪ್ರಗತಿಪರ ರೈತರ ಅಂತ ನಾವು ಅನ್ನಲ್ಲ ಅಂತಾರಲ್ಲ, ಅವರು ಕೂಡ ಪ್ರಗತಿಪರ ರೈತಾರೆ. ಆದರೆ ಅವರವರ ಏನು ವ್ಯವಸಾಯ ಮಾಡುವಂಥ ದೃಷ್ಟಿಕೋನ ಹೆಂಗಿದೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಹೆಚ್ಚು ಮಂದಿ ರಾಸಾಯನಿಕವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಕಳಕಳಿಯಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದೀವಿ. ನಾವು ಇವರಿಗೆ ಅಪಮಾನ ಮಾಡುವಂಥ ದೃಷ್ಟಿಕೋನ ಹೇಳ್ತಾ ಇಲ್ಲ. ನಾವು ಒಬ್ಬ ರೈತನಾಗಿ ನಮ್ಮ ಹೊಲಗಳನ್ನು ನಾವು ಉಳಿಸ್ಕೋಬೇಕು, ಆ ದೃಷ್ಟಿಕೋನದಿಂದ ನಾವು ಹೇಳ್ತಾ ಇದ್ದೀವಿ. ಒಂದು ವೇಳೆ ಪ್ರಗತಿಪರ ರೈತರು ಇದು ಮಾಡಿಲ್ಲಪ್ಪ ಅಂದರೆ ಮುಂದೆ ಮಾಡಬೇಕು. ಇದು ಪ್ರಗತಿಪರ ರೈತ ನಿಮಗೇನು ಇವತ್ತು ಪುರಸ್ಕಾರ ಸಿಕ್ಕದಲ್ಲ, ಆ ಪುರಸ್ಕಾರ ಒಂದು ವೇಳೆ ಮಾಡಿದ್ದೆ ಆದರೆ ಆತ್ಮಸಂತರ್ಪಣೆಯಿಂದ ಅದು ನಿಮಗೆ ಪೂರ್ಣ ಸ್ವೀಕಾರ. ಒಂದು ವೇಳೆ ಮಾಡಿಲ್ಲಕ್ಕಪ್ಪ ಅಂದರೆ ಜಗದ್ದೊಳ ಅಪ್ಪಣೆ ಆಗಿದೆ ಅಂತೇಳಿ ನಾಳೆಯಿಂದ ಅದನ್ನು ನೀವು ಮಾಡಿ ಅದನ್ನು ಆ ಪುರಸ್ಕಾರವನ್ನು ಪೂರ್ತಿಯಾಗಿ ನಿಮ್ಮ ಮನಸ್ಸಂತೃಪ್ತಿಯಾಗಿ ಸ್ವೀಕಾರ ಮಾಡಬೇಕಂತೇಳಿ ಈ ಒಂದು ಸಭೆ ಮುಖಾಂತರ ಯಾರ್ಯಾರಿಗೆ ರೈತರಿಗೆ ಪ್ರಗತಿಪರ ರೈತರಂತೇಳಿ ನಮ್ಮ ಮಾಂತೇಶ್ ಶಾಸ್ತ್ರಿಜಿಯವರು ತಮ್ಮ ಈ ಕಮಿಟಿಯಿಂದ ಅದನ್ನು ಕೊಡ್ತಾ ಇದ್ದಾರೆ. ಬಹಳಷ್ಟು ಆನಂದದ ಸಂಗತಿ. ಯಾಕಂದರೆ ರೈತರನ್ನು ಹುಡುಕೊಂಡು ನಾವು ಅವರಿಗೆ ಪುರಸ್ಕಾರವನ್ನು ಕೊಟ್ಟಾಗ ಯುವಕರಿಗೆ ಅದು ಮಾದರಿಯಾಗಿ ಆ ರೈತರು ನಿಂದಿರ್ತಾರೆ. ಆವಾಗ ಯುವಕರು ಕೂಡ, ನಾನು ಕೂಡ ಸಭೆಯಲ್ಲಿ ಹೋಗಿ ಪುರಸ್ಕಾರ ತೊಗೋಬೇಕಂದ್ರೆ ನಾನು ಶ್ರಮ ಪಡಬೇಕು, ಕೃಷಿಯಲ್ಲಿ ನಾನು ಮುಂದೆ ಬರಬೇಕಂತೇಳಿ ಅವರು ಕೂಡ ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಮಾದರಿಯಾಗಿ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅದರ ಜೊತೆಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಕ್ಕಳು ಒಳ್ಳೆಯ ರೀತಿಯಿಂದ ಹಾಡುಗಳನ್ನು ಇಡ್ತಾ ಇದ್ದಾರೆ. ಇದರ ನಂತರ ಮತ್ತೆ ಕೂಡ ನಿಮಗೆ ಕಾರ್ಯಕ್ರಮ ಇದ್ದಾವೆ, ಸಂಗೀತ ಕಾರ್ಯಕ್ರಮ. ಯಾಕಂದರೆ ಸಂಗೀತಕ್ಕೂ ಕೂಡ ತನ್ನದೇ ಆದಂಥ ತಾಕತ್ತು ಅದಕ್ಕದ. ಅದರಲ್ಲಿ ಸಪ್ತ ಸ್ವರಗಳದಾವ. ಆದರೆ ಪ್ರತಿಯೊಂದು ಪ್ರಾಣಿ ಒಂದೊಂದು ಸ್ವರದಲ್ಲಿ ಅದು ಆವಾಜ್ ಮಾಡ್ತದೆ, ಧ್ವನಿಯನ್ನು ತೆಗಿತದೆ. ಆದರೆ ಕೋಗಿಲೆ ಪಂಚಮ ಅಥವಾ ಋಷಭ ದ್ವಿತೀಯ ಅಂತೇಳಿ ನಾವು ಹೇಳ್ತೀವಿ. ಇನ್ನು ಅನೇಕ ಪ್ರಾಣಿಗಳ ಆವಾಜ್ ಅಂದರೆ ಆಯಾ ಸ್ವರದಲ್ಲಿ ಆಯಾ ಪ್ರಾಣಿಗಳು ತಮ್ಮ ಸ್ವರವನ್ನು ತೆಗಿತಾವ. ಆದರೆ ಮನುಷ್ಯ ಪ್ರಾಣಿ ಮಾತ್ರ ಎಲ್ಲ ಸ್ವರವನ್ನು ತೆಗಿತಾನೆ. ಯಾಕೆ ತೆಗಿತಾನೆ ಅಂದರೆ ಇದೇನಿರ್ತದೆ ಪೂರ್ವ ಜನ್ಮದ ಪ್ರಾರಬ್ಧ, ಅದರ ವಾಸನೆ ಅಂದರೆ ಪೂರ್ವ ಜನ್ಮದ ವಾಸನೆಯಿಂದ ಎಲ್ಲ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಿ ಬಂದಿರ್ತೇವೆ ಅಂತೇಳಿ ನಮ್ಮ ಮನುಷ್ಯನಿಗೆ ಎಲ್ಲ ಪ್ರಾಣಿಗಳ ಆವಾಜ್, ನೀವೇನಂತಾರೆ ಸ್ವರ, ಅದನ್ನು ತೆಗ್ಲಕ್ಕೆ ಬರ್ತದಂತೇಳಿ ತಾವು ತಿಳ್ಕೊಬೇಕಾಗ್ಯದ. ಯಾಕಂದರೆ ಇವತ್ತು ಸಂಗೀತಕ್ಕೆ ಇಷ್ಟೊಂದು ತಾಕತ್ತದ. ಮಳೆಯರಾಯನು ಕೂಡ ಬರಮಾಡುವಂಥ ಸಂಗೀತ ಸ್ವರಗಳದಾವೆ. ಆ ಸಂಗೀತ ಸ್ವರಗಳನ್ನು ಅಖಂಡವಾಗಿ ನುಡಿಸಿದರೆ ಸಾಕು, ಮಳೆರಾಯನು ಕೂಡ ಆ ಸಂಗೀತಕ್ಕೆ ಮಾರು ಹೋಗಿ ಭೂಮಿಗೆ ಬರಲೇಬೇಕಾಗ್ಯದ. ಅಂಥ ಒಂದು ಸ್ವರ ಈ ವೃಷ್ಟಿಯನ್ನು ತರುವಂಥ ಸಂಗೀತದಲ್ಲಿ ಸ್ವರಗಳದಾವ. ಅದನ್ನು ಯಾಕಂದರೆ ಇವಾಗ ಅದು ಸಿಗಲಿಕ್ಕಿಲ್ಲ ಮಕ್ಕಳಿಗೆ. ಮೊದಲು ಆ ಥರ ಸಂಗೀತದನ್ನು ಮಳೆ ತಂದಂಥ ಕೀರ್ತಿ ನಮ್ಮ ಭಾರತ ದೇಶಕ್ಕದ. ಯಾಕಂದರೆ ಯಜ್ಞ ಯಾಗದಿಗಳಿಂದ ಪರ್ಜನ್ಯ ವೃಷ್ಟಿ ಯಾಗ ಅಂತ ಹೇಳ್ತೀವಿ. ಮಂತ್ರಗಳಿಂದ ಆ ಒಂದು ಮಳೆರಾಯನನ್ನು ಬರಮಾಡೋಕಂಥ ಶಕ್ತಿ ಯಜ್ಞ ಯಾಗದಿ ಮಂತ್ರಗಳದಾವ. ಅದರ ಜೊತೆಗೆ ಈ ಸಂಗೀತ ಕೂಡ ಅಷ್ಟದೇ ತನ್ನದೇ ಆದಂಥ ತಾಕತ್ತದ. ಇವತ್ತಿನ ಕಾಲದಲ್ಲಿಯೂ ನಾವು ಸಂಗೀತಕ್ಕೆ ಅಷ್ಟು ನಾವು ಗೌರವವನ್ನು ಕೊಡ್ತೀವಿ, ನಾವು ಇದು ಮಾಡ್ತೀವಿ. ಅಂದರೆ ಯಾಕಂದರೆ ಎಲ್ಲರಿಗೂ ಮಾನಸಿಕವಾಗಿ ಇದಾದಾಗ ಸಂಗೀತ ಬೇಕೇ ಬೇಕಾಗ್ತದೆ. ಅದಕ್ಕೆ ಅವರು ಸಂಗೀತಕ್ಕೆ ಯಾವುದೇ ಭಾಷೆ ಇಲ್ಲ, ಸ್ವರ ಮಾತ್ರ ಅದ, ಭಾಷೆ ಇಲ್ಲ. ಭಾಷೆ ಯಾವುದಾದ್ರಿರಲಿ ಅದು ನಮಗೆ ಅರ್ಥ ಆಗ್ಲಿಕ್ಕೂ ಪರವಾಗಿಲ್ಲ, ಆದರೆ ಸಂಗೀತ ನುಡಿಸಿದಾಗ ತಲೆ ಅಳ್ಳಾಡಿಸಬೇಕಾಗ್ತದೆ. ಅದಕ್ಕೆ ಹೆಚ್ಚೆಚ್ಚಾಗಿ ನಾವೇನು ಹೇಳ್ತಾ ಇದ್ದೀವಲ್ಲ, ನಾವು ಸಹ ಕರ್ನಾಟಕದಲ್ಲಿ ಹುಟ್ಟಿದರೂ ಸಹ ಹೆಚ್ಚೆಚ್ಚಾಗಿ ಆಂಧ್ರದಲ್ಲಿ ನಾವು ಬೆಳೆದಿರೋದ್ರಿಂದ, ಅಂದರೆ ಅಲ್ಲಿ 12 ವರ್ಷ ಅಲ್ಲೇ ಶಿಕ್ಷಣ ಪಡೋದ್ರಿಂದ ಹೆಚ್ಚೆಚ್ಚಾಗಿ ತೆಲುಗು ಒಂದು ಫೋಕ್ ಸಾಂಗ್ ಆಗಲಿ, ಜನಪದ ಗೀತೆ ಆಗಲಿ, ಭಾವಗೀತೆ ಆಗಲಿ, ಭಕ್ತಿಗೀತೆ ಆಗಲಿ ಹೆಚ್ಚೆಚ್ಚು ಪ್ರತಿದಿನವೂ ನಾವು ಕೇಳ್ತಾ ಇರ್ತೀವಿ. ಅದರ ಜೊತೆಗೆ ಕನ್ನಡ ಮತ್ತು ಮರಾಠಿ ಯಾವುದೇ ಭಾಷೆಗೆ ಭೇದ ಭಾವ ಸಂಗೀತಕ್ಕಿಲ್ಲ. ಆದರೆ ಅದರಲ್ಲಿ ಮುಖ್ಯ ಅಂತ ಹೇಳಿದ್ರೆ ಸ್ವರ ಮುಖ್ಯ ಇರ್ತದೆ. ಅದಕ್ಕೆ ನಮ್ಮ
ಸಂಗೀತಯುಕ್ತ ಇಷ್ಟಲಿಂಗ ಪೂಜೆಯೂ ಸಹ ನಾವು ಮಾಡೋದ್ರ ಮುಖಾಂತರ ಆ ಲಿಂಗಯ್ಯನ ಜೊತೆಗೆ ನಾವು ತಲ್ಲೀನರಾಗಿ ಆ ಸಂಗೀತಕ್ಕೆ ಅಷ್ಟೊಂದು ತಾಕತ್ತದ ಅಂತೇಳಿ ಈ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೆ ಶುಭವನ್ನು ಹಾರೈಸಿ ಅವರಿಗೆ ಮುಂದೆ ಅವರ ಜೀವನದಲ್ಲಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳಿ ಹೇಳ್ತಾ, ಎಲ್ಲ ರೈತ ಬಾಂಧವರಿಗೂ ಕೂಡ ಆ ಪರಮಾತ್ಮ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು ಅವರ ಜೀವನ ಆನಂದವಾಗಿ ರೈತ ನಗನಗತಿದ್ನಪ್ಪ ಅಂದರೆ ಇಡೀ ದೇಶ ನಗನಗತಿರ್ತದೆ ಅಂತ ಹೇಳ್ತಾ ನಾವು ಹೆಚ್ಚು ಸಮಯನ ಸ್ವಲ್ಪ ಸಮಯ ತೊಗೊಂಡಿರ್ಬೋದು. ಯಾಕಂದ್ರೆ ರೈತನ ವಿಷಯ ಅಂದರೆ ನಾವು ಸ್ವಲ್ಪದಲ್ಲಿ ಮಾತಾಡೋಕ್ಕೆ ಆಗಲ್ಲ. ಆದರೆ ಇನ್ನೂ ಹೆಚ್ಚು ಸಮಯ ಅಂದರೆ ಇದರಿರೋದ್ರಿಂದ ಕೆಲವೊಂದು ಮುಚ್ಚಿ ನಿಮಗೆ ಮಾತಾಡಿ ಪೂರ್ಣ ವಿಷಯ ತೊಗೊಂಡಿಲ್ಲ. ಆದರೂ ಸಹ ನೀವೆಲ್ಲ ಬಂದಂಥ ರೈತರಿಗೆ ಪುನಃ ಏಕದ ಜಗದಾದಿ ಜಗದರು ಪಂಚಾಚಾರ್ಯರು ಜಗದರು ವಿಶ್ವರದ್ದರ ಅನಂತ ಸನ್ಮಾನಗಳ ಆಶೀರ್ವಾದಗಳು ಇರಲಿ. ಇದೇ ಥರನಾಗಿ ಮಾಂತೇಶ್ ಶಾಸ್ತ್ರಿಜಿಯವರು ತಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಅವರು ಮಾಡಲಿ ಅಂತೇಳಿ ನಾವಾದರೂ ಕೂಡ ಆಶೀರ್ವಾದವನ್ನು ಮಾಡುತ್ತಾ, ಇದೇ ಥರನಾಗಿ ತಮ್ಮ ಹುಕ್ಕೇರಿ ಶ್ರೀಗಳವರು ಇದಕ್ಕೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಮಾರ್ಗದರ್ಶನವನ್ನು ಮಾಡಲಿ. ಎಲ್ಲ ಜಗದ್ರೊಳವರು ಇಲ್ಲಿ ಬರಮಾಡಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಬಾಕಿ ಶಿವಾಚಾರ್ಯರು ಕೂಡ ಅನೇಕ ಶಿವಾಚಾರ್ಯ ಕೃಷಿ ರಂಗದಲ್ಲಿ ಅದಾರ. ನಮ್ಮ ನಂದೀಪುರ ಅಲ್ಲಿಯ ಶ್ರೀಗಳವರು ಅವರೂ ಸಹ ಈ ಒಂದು ಕೃಷಿ ರಂಗದಲ್ಲಿ ಅನೇಕ ಹೆಸರುಗಳನ್ನು ಮಾಡಿದ್ದಾರೆ. ಅಂದರೆ ಒಬ್ಬ ಶಿವಾಚಾರ್ಯ ಕೂಡ ಕೃಷಿ ರಂಗಕ್ಕೆ ಇಳಿದಾಗ ಎಲ್ಲರಿಗೆ ಅದು ಮಾದರಿಯಾಗಿ ನಿಂದಿರ್ತಾನಂತೇಳಿ ನಾವು ಇದರ ಮುಖಾಂತರ ಹೇಳುತ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಪಂಚಾಚಾರ್ಯ ಜಗದ್ಗುರು ಪಂಚಾಚಾರ್ಯ ಆಶೀರ್ವಾದ ನೀಡುತ್ತಾ ನಮ್ಮ ಆಶೀರ್ವಚನ ಪೂರ್ಣಗೊಳಿಸಲು ಶುಭಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಮಂಗಲಂ ಜೈ ನಮ.